ಮೊದಲನೇದಾಗಿ ಮೇಡಮ್ ಅವರಿಗೆ ಅಭಿನಂದನೆಗಳು. ಅಧ್ಯಕ್ಷರಾಗಿ ಬಂದಿದ್ದಾರೆ. ನಾನು ಅವ್ರನ್ನ ತುಂಬಾ ಸಲ ಬೇರೆ ಬೇರೆ ಕಾರಣಗಳಿಗೆ, ನಾನು ತುಂಬಾ ಜೂನಿಯರ್ ಅವರಿಗೆ, ಸಿನಿಮಾದಲ್ಲೂ ಅಷ್ಟೇನೆ, ಜರ್ನಲಿಸಮ್ ಅಲ್ಲೂ ಅಷ್ಟೇನೆ. ನಂದು ಡಾಕ್ಟರೇಟ್ ಮುಗಿಯುವಾಗ ಮೇಡಮ್ ಡಾಕ್ಟರೇಟ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಈ ತರದೊಂದು ಸ್ಥಿತಿಲಿ ಮೇಡಮ್ನ ಭೇಟಿ ಆಗೋದು ನನಗೆ ಒಂದ್ ಸ್ವಲ್ಪ ಕಷ್ಟಕರವಾದಂತ, ಮುಜುಗರವಾದಂತ, ಎಲ್ರಿಗೂ ನೋವು ತರದಂತ ವಿಷಯ ಆಯ್ತು. ಮೇಡಮ್ಗೊಂದು ನಿಮ್ಮೆಲ್ಲರಗಡೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನೆಲ್ಲರಿಗೂ ಕ್ಷಮೆಯನ್ನ ಇವರೆಲ್ಲರ ಮುಖಾಂತರ ನಿಮ್ಗೆ ತಲುಪಿಸಿದ್ದೆ ಅಮ್ಮ. ಮೊದಲೇ ಲಾಸ್ಟ್ ವೀಕ್ ಒಂದು ವಾರದಿಂದನೇ ಇವರೆಲ್ಲ ಕರೆದು ನಾನು ಮಾತಾಡಿದ್ದೆ. ಎಲ್ಲ ಪತ್ರಿಕಾ ಮಾಧ್ಯಮದವರು ಆಲ್ಮೋಸ್ಟ್ ಬಂದಿದ್ರು ನನ್ನ ಸ್ಪಷ್ಟನೆಯನ್ನ ಮತ್ತು ನಾನೇನ್ ಹೇಳ್ತೀನಿ ಅಂತ ತಗೊಳಕ್ಕೆ. ಇದು ಒಂದು ನಮ್ಗೆಲ್ಲ ಒಂದು ತುಂಬಾ ಮುಖ್ಯವಾದಂತ ಜಾಗ. ಇದು ಪರಿಭ್ರಮಣದ ಜಾಗ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದ್ರೆ ಇಲ್ಲಿ ಯಾವುದೇ ದುಃಖ ಇದ್ರು, ನೋವಿದ್ರು ಅದನ್ನ ಸರಿ ಮಾಡಿಸಿ, ಸಂತೈಸಿ, ಬುದ್ಧಿವಾದ ಹೇಳಿ, ತಿಳಿ ಹೇಳಿ, ಸಂಭ್ರಮಿಸಿ ಎಲ್ಲದನ್ನು ಸರಿ ಮಾಡುವಂತಹ ಒಂದು ತುಂಬಾ ಉತ್ಕೃಷ್ಟವಾದಂತ ಜಾಗ. ಆ ಜಾಗದಲ್ಲಿ ಕುತ್ಕೊಂಡು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಅಖಾಡ ಪಾಡ್ಕಾಸ್ಟ್ ಅಲ್ಲಿ ನಾನು ಏನು ಮಾತನಾಡಿದ್ದೆ ಅದು ಒಂದು ವ್ಯಕ್ತಿ ಕೇಂದ್ರಿತ ಸಿನಿಮಾ ಆಧಾರ ಆದಾಗ, ಕಂಟೆಂಟ್ ಕೇಂದ್ರಿತ ಆಗದಲ್ಲೇ ಹೋದಾಗ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದನ್ನ ಒಂದು ಮೆಟಫರಿಕಲ್ಲಿ ಹೇಳುವಾಗ, ಅದನ್ನ ಸಪರೇಟ್ ಆಗಿ ನೋಡಿದಾಗ ನನಗೆ ಅನಿಸ್ತು, ಸ್ನೇಹಿತರೆಲ್ಲ ಹೇಳಿದಾಗ, ಯಾಕಂದ್ರೆ ಇಲ್ಲಿ ರಮೇಶ್ ಯಾದವ್ ಇರ್ಬೋದು, ಗಣೇಶ್ ಇರ್ಬೋದು, ಮೇಡಮ್ ಇರ್ಬೋದು, ಬೇರೆ ಬೇರೆಯವರೆಲ್ಲರೂ ಕೂಡ ನನ್ನ ಹಿತೈಷಿಗಳು, ಸ್ನೇಹಿತರು. ಮತ್ತು ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಸಿನಿಮಾದಲ್ಲಿ. 13 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ಜರ್ನಲಿಸಮ್ ಬಿಟ್ಟು. ಸೊ ಅವರೆಲ್ಲರಿಗೂ ಹರ್ಟ್ ಆಗಿದೆ ಅನ್ನೋಕ್ಕಿಂತ ಮುಖ್ಯವಾಗಿ ಐ ಆಮ್ ಗಿಲ್ಟಿ. ನನ್ನ ಆತ್ಮಸಾಕ್ಷಿಗೆ ನೋವಾಗಿದೆ, ನನಗೆ ಬೇಸರ ಆಗಿದೆ. ನಾನು ಇಷ್ಟು ವರ್ಷಗಳ ಕಾಲ ಒಂದು ಪಬ್ಲಿಕ್ ಸರ್ವಿಸ್ ಅಲ್ಲಿ ಇದ್ದವನು, ಸಿನಿಮಾದಲ್ಲಿದ್ದವನು, ಜರ್ನಲಿಸಮ್ ಅಲ್ಲಿ ಇದ್ದವನು, ನನ್ನಂಥವ್ರ ಬಾಯಲ್ಲಿ ಯಾರನ್ನ ನೋಯಿಸುವಂತ ಪದವಾಗ್ಲಿ, ಯಾರನ್ನ ಅವಹೇಳನ ಮಾಡುವಂತ ಪದವಾಗ್ಲಿ, ಈ ತರದೊಂದು ಪದ, ಈ ತರದೊಂದು ವಾಕ್ಯಗಳೇ ರಚನೆ ಆಗ್ಬಾರ್ದಾಗಿತ್ತು. ಅದಕ್ಕೆ ನಾನು ತಾಯಿ ಸ್ಥಾನದಲ್ಲಿ ಕೂತಿರುವ ಜಯಮಾಲಾ ಮೇಡಮ್ ಅವ್ರಿಗೆ ನಾನು ಎಲ್ಲರ ಸಮಕ್ಷಮದಲ್ಲಿ, ನನ್ನ ಎಲ್ಲ ನಿರ್ಮಾಪಕರು ನಮ್ಮ ಸ್ನೇಹಿತರೆ, ನನಗೆ ಗದರುವಷ್ಟು, ತಿಳಿ ಹೇಳುವಷ್ಟು, ನಾನು ಒಳ್ಳೆ ಕೆಲಸ ಮಾಡಿದಾಗ ತುಂಬಾ ಹೊಗಳಿರುವ, ಮೆಚ್ಚಿರುವ, ನನ್ನನ್ನ ಮುಂದೆ ತಗೊಂಡು ಹೋಗಿರೋರು, ನಾನು ಒಂದು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಕ್ಕೆ ಅವ್ರಿಗೆಲ್ಲರಿಗೂ ಅಧಿಕಾರ ಇರುತ್ತೆ. ನನಗೆ ಅಂತಲ್ಲ, ಆ ಚೇಂಬರ್ನ ಶಕ್ತಿನೇ ಅದು ತಾಯಿ ಸ್ಥಾನದಲ್ಲಿ ಪಡೆಯುತ್ತೆ ಮತ್ತು ತಪ್ಪು ಮಾಡಿದಾಗ ಹಂಗೆ ದಂಡ ಇರುತ್ತೆ. ಸೊ ನಾನು ಎಲ್ಲರಲ್ಲೂ ಇವತ್ತು ಪತ್ರದ ಮುಖಾಂತರನೇ ಕ್ಷಮಾಪಣೆ ಕೇಳಿದ್ದೀನಿ ಮತ್ತು ನಿಮ್ಗೂ ಹೇಳಿದ್ದೀನಿ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಂಟರ್ಪ್ರಿಟೇಷನ್ಸ್ ಅಂತ ಬಂದಾಗ, ಆಸ್ ಎ ಜರ್ನಲಿಸ್ಟ್, ಆಸ್ ಎ ರೈಟರ್, ಆಸ್ ಎ ರೈಟರ್ಸ್ ನಮಗೊಂದಿರುತ್ತೆ. ಆದ್ರೆ ನಮ್ದು ಯಾವುದೇ ಇಂಟರ್ಪ್ರಿಟೇಷನ್ಸ್, ನಮ್ದು ಯಾವುದೇ ಚಾನಲ್ಸ್, ನಮ್ದು ಯಾವುದೇ ಮಾಧ್ಯಮ, ವಿ ಆರ್ ಮೀಡಿಯಂ ಪೀಪಲ್, ಯಾವುದೇ ಮಾಧ್ಯಮ, ನಾನು ಆಸ್ ಎ ರೈಟರ್, ಡೈರೆಕ್ಟರ್, ನಾನು ಒಂದು ಮಾಧ್ಯಮ ಕೆಲಸ ಮಾಡುವಾಗ ನಿರ್ಮಾಪಕರುಗಳು, ನಿರ್ದೇಶಕರುಗಳು ಅಥವಾ ಚಲನಚಿತ್ರ ರಂಗದ ಯಾವುದೇ ವಿಭಾಗದವರಿಗೆ ನೋಯಿಸುವ, ಅವ್ರನ್ನ ಹರ್ಟ್ ಮಾಡುವಂತಹ ನೈತಿಕ ಪ್ರಜ್ಞೆ ಯಾರಿಗೂ ಇರಲ್ಲ, ಯಾರಿಗೂ ಅಧಿಕಾರ ಇರಲ್ಲ. ನಾನು ಅಂತಲ್ಲ, ನನ್ನ ಮಾಧ್ಯಮದ ಎಲ್ಲ ಸ್ನೇಹಿತರು ಯಾರು ಅದನ್ನ ಮಾಡಬಾರದು. ಆ ಇಂಟರ್ಪ್ರಿಟೇಷನ್ ಬೇಷರತ್ತಾಗಿ ತಪ್ಪಾಯ್ತು ಅಂತ ನಾನು ಹೇಳಿದೆ. ಯಾಕಂದ್ರೆ ಮನಸ್ಪೂರ್ವಕವಾಗಿ ನಾನು ಅವತ್ತೇ ಹೇಳಿದ್ದೆ,